ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ಒಳ್ಳೆ ಸಾಂಬಾರು ಮಾಡೋಣ. ಹೀರೆಕಾಯಿ ಸಾಂಬಾರು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ತಿನ್ನೋದಕ್ಕೆ ಅನ್ನ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಮಸೂರು ಬೇಳೆ ತೊಗೊಂಡಿದ್ದೀನಿ. ಮಸೂರು ಬೇಳೆ ಮತ್ತು ಅದು ಕೆಂಪು ಬೇಳೆ, ಆಮೇಲೆ ಹೆಸರು ಬೇಳೆ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಟೊಮೆಟೊ ಮತ್ತು ಹೀರೆಕಾಯಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ. ಬೇಳೆನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ಇದು ಕಪ್ಪಲ್ಲಿ 1 ಕಪ್ಪು ಆ ಬೇಳೆ, 1 ಕಪ್ಪು ಈ ಬೇಳೆ, 2 ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ಕೆಂಪು ಬೇಳೆ. ಆ ಬೇಳೆಯಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ, ಮೊಸರು ಬೇಳೆಯಲ್ಲಿ. ಆ ಬೇಳೆನ ಚೆನ್ನಾಗಿ ಅದನ್ನು ಉಪಯೋಗಿಸಿ, ತುಂಬಾ ಒಳ್ಳೆಯದು ಅದು. ಅದಕ್ಕೋಸ್ಕರ ನಾನು ಕೆಂಪು ಬೇಳೆನೇ ಜಾಸ್ತಿ ಉಪಯೋಗಿಸ್ತೀನಿ. ಹೀರೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈರುಳ್ಳಿನೂ ಕೂಡ ನಾನು ಹೀರೆಕಾಯಿ, ಬೇಳೆ, ಟೊಮೆಟೊ ಎಲ್ಲ ಜೊತೆಗೇ ಕೂಗಿಸ್ತಾ ಇದ್ದೀನಿ. ಇಲ್ಲಿ 2-3 ವಿಸಿಲ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬೇಳೆ ಬೆಂದಿದೆ. ಇವಾಗ ಟೊಮೆಟೊನ ನಾನು ಸಪ್ರೇಟ್ ಎತ್ತಿಟ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ. ಈರುಳ್ಳಿನೂ ಅದ್ರೊಳಕಾಗಿ ಕೂಗಿಸಿದ್ರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಸಾಂಬಾರು ಸಖತ್ತಾಗಿರುತ್ತೆ ಒಗ್ಗರಣೆ ಮಾಡೋದಕ್ಕಿಂತ. ಇವಾಗ ಸಪ್ರೇಟು ಟೊಮೆಟೊನೇ ಎತ್ತಿಟ್ಕೊಳ್ತಿದ್ದೀನಿ. ಯಾಕೆಂದರೆ ಟೊಮೆಟೊನ ಚೆನ್ನಾಗಿ ಕಿವುಚ್ಬಿಟ್ಟು ಹಾಕಿದ್ರೆ ಸಖತ್ತಾಗಿರುತ್ತೆ ಅಂತೇಳ್ಬಿಟ್ಟು. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಕರಿಬೇವನ್ನ ಹಾಕ್ಕೊಂಡು ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರಿಗೆ ಟೇಸ್ಟ್ ಕೊಡುತ್ತೆ ಅಂತ. ಇವಾಗ ಬೆಳ್ಳುಳ್ಳಿ ಒಂದು 2-3 ಎಸ್ಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಗೆಜ್ಜಾದರೂ ಹಾಕೋಬೋದು, ಕಟ್ ಮಾಡಾದರೂ ಹಾಕೋಬೋದು. ಹಿಂಗಿದ್ರೆ ಹಿಂಗೆ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ನಾನು ಅಲ್ಲಿ ಬೇಳೆ ಜೊತೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಈರುಳ್ಳಿ ಒಗ್ಗರಣೆಗೆ ಹಾಕಿಲ್ಲ. ಇವಾಗ ಒಗ್ಗರಣೆ ಆಯಿತು. ನಾನು ಬೇಳೆನ ಸ್ವಲ್ಪ ಸೀದೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೌಟ್ ಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಂಬಾರು ಪುಡಿ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಬೇರೆ ಬೇಳೆ ಎಲ್ಲ ಫುಲ್ ಬೇಳೆನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಸಪ್ರೇಟ್ ಎತ್ತಿಟ್ಕೊಂಡಿದ್ದಲ್ಲ, ಟೊಮೆಟೊನ ನಾನು ತಣ್ಣೀರೊಳಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಕಿವುಚ್ಕೋಬೇಕು, ಅದಕ್ಕೋಸ್ಕರ. ಮ್ಯಾಶ್ ಮಾಡೋದಿದ್ರೆ ಮ್ಯಾಶ್ ಮಾಡಿದ್ರೂ ಆಗುತ್ತೆ. ಇದರಲ್ಲಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಹಂಗೆ ಉಂಡೆ ಹಾಕ್ಕೊಂಡಿದ್ದಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಕಿವುಚಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ. ನಾನು ಹುಣಸೆಹಣ್ಣು ಏನೂ ಹಾಕ್ತಾಯಿಲ್ಲ, ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕ್ಕೊಳ್ತಾ ಇಲ್ಲ. ಹುಣಸೆಹಣ್ಣು ಬೇಕು ಅಂದರೆ ನೀವು ಹಾಕ್ಕೋಬೋದು, ಹುಳಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ. ಇವಾಗ ಟೊಮೆಟೊ ನೀರನ್ನ ಇದಕ್ಕೆ ಹಾಕ್ಕೊಂಡು ಸಾಂಬಾರನ್ನ ನಿಮಗೆ ಎಷ್ಟು ತೆಳು ಬೇಕು ಸಾಂಬಾರನ್ನ ನೋಡಿಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಕುದೀತಾ ಇದೆ ಸಾಂಬಾರು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ಅನ್ನದ ಜೊತೆ, ಮುದ್ದೆ ಜೊತೆ, ನೀವು ಯಾವುದ್ರ ಜೊತೆ ಆದರೂ ತಿನ್ಬೋದು. ಇಡ್ಲಿ ಜೊತೆಗೂ ಆಗುತ್ತೆ, ಸಖತ್ತಾಗಿರುತ್ತೆ ಸಾಂಬಾರು. ಟೇಸ್ಟಿಯಾಗಿ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.